ನಮ್ಮ ಹೆಸರು ಕೃಷ್ಣಪ್ಪ ಅಂತ. ನಮಗೆ ಮೂತ್ರಕೋಶ ಪ್ರಾಬ್ಲಮ್ ಆಗಿ ರಿಸಸ್ ಸ್ಟ್ರಕ್ ಆಯಿತು. ಅಲ್ಲಿ ಕ್ಯಾನ್ಸರ್ ಅಂತ ರಿಪೋರ್ಟ್ ಬಂತು. ಒಂದು 15 ದಿವಸ 20 ದಿವಸ ಕಾಲ ಕಳೆದ್ವಿ, ಏನೂ ಕಾಣಲಿಲ್ಲ. ಒಳಗೆ ಆತಂಕ ಬೇರೆ. ಬೆಂಗಳೂರಲ್ಲಿ ಪುನರ್ಜನ್ ಹಾಸ್ಪಿಟ್ಲ್ ಐತೆ, ಅಲ್ಲಿ ಹೋಗು, ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ, ಅಲ್ಲಿ ತಗೊಬಂದ್ಕಿಂಟಿ ನಮ್ಮ ಮತ್ತೆ ಆರಾಮಾಗೈತೆ ಅಂತ ಹೇಳಿದ್ರು. ಅಲ್ಲಿಂದ ನಾವು ಇಲ್ಲಿಗೆ ಬಂದು ಒಂದು ಸರಿ ಎಲ್ಲ ತಗೊಂಡೋಗಿದ್ದೀವಿ. ಆರಾಮಾಗಿದ್ದೀನಿ, ಏನು ತೊಂದರೆ ಇಲ್ಲ ಅಂತೂ. ಅವ್ರು ಹೇಳಿರೋ ಮೇನ್ ಪಥ್ಯ ನೆಟ್ಟಗಿರಬೇಕು, ಕ್ಲಿಯರ್, ಅದು ಬೇಕಾಗಿರೋದು. ನನಗೆ ಬಂದಮೇಲೆ ರಿಸರ್ಚ್ ಮಾಡುವಾಗ ಒಂದು ಸ್ವಲ್ಪ ಉರಿ ಬರೋದು, ಅದೊಂದು ಸ್ವಲ್ಪ ಕಡಿಮೆ. ಶರೀರ ಎಲ್ಲ ಒಂಥರ ಬೆಳ್ಳಗಾಗಿ, ಬ್ಲಡ್ ಎಂಬುದೇ ಇಂಪ್ರೂವ್ ಇರಲಿಲ್ಲ. ಒಂಥರ ಬಿಳೆ ಬಟ್ಟೆ ಸತ್ತೆ ಥರ, ಕೈ ಕಾಲು ಎಲ್ಲ ಒಂಥರ ಆಗೋಗಿತ್ತು. ಈಗ ಎಲ್ಲ ಮಾಮೂಲಿ ಫಸ್ಟ್ ನಾನು ಹೆಂಗಿದ್ದೀನಿ ಅದೇ ಥರ ನನ್ನ ಶರೀರ ಚೆನ್ನಾಗೈತೆ, ಪಿಕಪ್ ಆಗೈತೆ. ನಮಸ್ತೆ ಮೇಡಮ್ ಅವರೇ, ನಮ್ಮ ಹೆಸರು ಕೃಷ್ಣಪ್ಪ ಅಂತ. ನಾವು ಮಧುಗಿರಿ ತಾಲೂಕು ಮಲ್ಲಾಯಕನಹಳ್ಳಿ ಗ್ರಾಮದಿಂದ ಬರ್ತಾ ಇದ್ದೀವಿ. ನಮ್ಗೆ ಇದಾಗಿದೆ ಅಂತ ಇಲ್ಲಿಗೆ 3ನೇ ತಿಂಗಳು ಗೊತ್ತಾಯ್ತು. ಅಲ್ಲಿಂದ ಸ್ಕ್ಯಾನ್ ಮಾಡಿಸಿದ್ವಿ, ಪೆಟಿ ಸ್ಕ್ಯಾನು. ಅದರಲ್ಲಿ ಪ್ರಾಸೆಸ್ ಗಡ್ಡೆ ಇದೆ, ಅದಕ್ಕೆ ಆ ಔಷಧಿ ಇಲ್ಲಾಂದ್ರೆ ಆಪರೇಷನ್ ಅಂತ ಹೇಳಿದ್ರು ಅವರು. ನಾವು ಈ ಪುನರ್ಜನ್ ಹಾಸ್ಪಿಟ್ಲ್ ಎಂಬುದು ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ ನೋಡಿ ಮತ್ತೆ ನಮ್ಮೂರ ಹತ್ರ ಒಬ್ರು ಹೇಳಿದ್ರು ವಿಷಯ, ಈ ಥರ ಹಿಂಗೈತೆ, ಅಲ್ಲಿ ಹೋಗಿ ನಿಮ್ಗೆ ಆರಾಮಾಗತ್ತೆ ಅಂತ. ಅಲ್ಲಿಂದ ನಾವು ಇಲ್ಲಿಗೆ ಬಂದು ಒಂದ್ಸರಿ ಎಲ್ಲ ತಗೊಂಡೋಗಿದ್ದೀವಿ. ಆರಾಮಾಗಿದ್ದೀನಿ, ಏನು ತೊಂದರೆ ಇಲ್ಲ. ಇನ್ನೊಂದ್ಸರಿ ಸ್ಕ್ಯಾನ್ ಮಾಡಿಸ್ಕೊಂಡು ಮತ್ತೆ ಇನ್ನೊಂದ್ಸರಿ ಬರಬೇಕು ಇಷ್ಟು ಹೇಳಿದ್ದಾರೆ ಡಾಕ್ಟ್ರು. ಊಟ ಎಲ್ಲ ಆರಾಮಾಗೈತೆ. ಹೆಂಗ ಈ ಮತ್ತೆ ಜನ್ಮ ಎತ್ಕೊಂಡು ಬಂದು ಈ ಭೂಮಿಗೆ ಇರ್ತೀನಿ ಎಂಬ ನಂಬಿಕೆನೇ ಇರಲಿಲ್ಲ. ಏನೋ ಭಗವಂತನ ದಯ, ಈ ಪುನರ್ಜನ್ ಹಾಸ್ಪಿಟ್ಲಲ್ಲಿ ಬರೋ ಹೊತ್ತಿಗೆ ಆರೋಗ್ಯವಾಗಿದ್ದೀನಿ. ಸದಾ ನಿಮ್ಮ ಧ್ಯಾನ ಮಾಡ್ಕೊಂಡೆ ಜೀವನ ಮಾಡ್ತಾ ಇದ್ದೀನಿ. ನಮಗೆ ಮೂತ್ರಕೋಶ ಪ್ರಾಬ್ಲಮ್ ಆಗಿ ರಿಸಸ್ ಸ್ಟ್ರಕ್ ಆಯಿತು ಸ್ಟಾರ್ಟಿಂಗು. ಅಲ್ಲಿಂದ ಮಧುಗಿರಿಯಲ್ಲಿ ಹಾಸ್ಪಿಟ್ಲಲ್ಲಿ ಹೋದ್ವಿ. ಅವರು ಪ್ರಾಸೆಸ್ ಗಡ್ಡೆ ಕಟ್ಕೊಬಿಟ್ಟೈತಪ್ಪ, ಅದನ್ನ ಕ್ಲೀನ್ ಮಾಡಬೇಕು, ರಿಸಸ್ ಬರಕ್ ಮಾತ್ರ ಮಾಡ್ತೀವಿ ನಾವು ಅಷ್ಟೇ, ಮುಂದಿನ ಮಾಡೋಕ್ಕಾಗಲ್ಲ ಅಂದರು. ಅಲ್ಲಿ ರಿಸಸ್ ಬರಕ್ ದಾರಿ ಮಾಡಿದ್ರು, ಅದೆಲ್ಲನ ತೆಗೆದು ಬೆಂಗಳೂರಲ್ಲಿ ಹಾಸ್ಪಿಟ್ಲಿಗೆ ಕಳಿಸಿದ್ರು. ಅಲ್ಲಿ ಕ್ಯಾನ್ಸರ್ ಅಂತ ರಿಪೋರ್ಟ್ ಬಂತು. ಆ ರಿಪೋರ್ಟ್ ಪ್ರಕಾರ ನೋಡ್ಕೊಂಡು ನಾವು ಅಲ್ಲೇ ಒಂದು 15 ದಿವಸ 20 ದಿವಸ ಕಾಲ ಕಳೆದ್ವಿ, ಏನು ಕಾಣಲಿಲ್ಲ. ಒಳಗೆ ಆತಂಕ ಬೇರೆ. ತಿರ್ಗಿ ಮತ್ತೆ ಎಲ್ಲಿ ಹಾಕಾಗಿ ರಿಸಸ್ ಬಂದಾಗಿ ಪ್ರಾಬ್ಲಮ್ ಆಗ್ತೈತೋ, ಏನಾದ್ರು ಮಾಡಿ ಎಷ್ಟೇ ಖರ್ಚಾಗ್ಲಿ ಫಸ್ಟ್ ಅದನ್ನ ನೋಡ್ಬೇಕು ಎಂಬುದೊಂದು ಆಸಕ್ತಿಯಿಂದ ನಾವಿಂಗೆ ಫೋನ್ನಾಗು ಯೂಟ್ಯೂಬಲ್ಲಿ ನೋಡ್ಕೊಂಡು ಮತ್ತೆ ನಮ್ಮೂರ ಪಕ್ಕ ಒಬ್ರು ಡಾಕ್ಟ್ರ್ ಬರ್ತಾರೆ, ಊರೂರ್ಗೂ ಜ್ವರ, ತಲೆನೋವು, ಕೆಮ್ಮು, ನೆಗಡೆ ಇಂಥದಕ್ಕೆ. ಅವರು ವಿಷಯ ಹೇಳಿದ್ರು, ನಮ್ಮ ಅತ್ತಿಗೆ ಈ ಥರ ಆಯಿತಪ್ಪ, ಬೆಂಗಳೂರಲ್ಲಿ ಪುನರ್ಜನ್ ಹಾಸ್ಪಿಟ್ಲ್ ಐತೆ, ಅಲ್ಲಿ ಹೋಗು, ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ, ಅಲ್ಲಿ ತಗೊಬಂದ್ಕಿಂಟಿ ನಮ್ಮ ಮತ್ತೆ ಆರಾಮಾಗೈತೆ ಅಂತ ಹೇಳಿದ್ರು. ಒಂದು ಇಡ್ಲಿಗೆ 2 ತಡ ತಿನ್ನೋದಂತೆ, 2 ಟೈಮು. ಈ ಮಾತ್ರೆ ತಗೊಂಡು ಹೋದ್ಮೇಲೆ ಒಂದು ಊಟಕ್ಕೆ 3 ಇಡ್ಲಿ ತಿಂತಾ ಐತೆ, ಚೆನ್ನಾಗೈತೆ, ಆರಾಮಾಗೈತೆ ಅಂತ ಅವ್ರು ಹೇಳೋ ಹೊತ್ತಿಗೆ ಮತ್ತೆ ಇಲ್ಲಿಗೆ ನಾವು ಹುಡುಕೊಂಡು ಬರೋ ಹೊತ್ತಿಗೆ ನಾನು ಆರಾಮಾಗಿದ್ದೀನಿ. ಒಂದು 25% ಪರವಾಗಿಲ್ಲ. ಫಸ್ಟ್ನೇ ಸರಿ, ಈಗ 2ನೇ ಸರಿ ಟ್ಯಾಬ್ಲೆಟ್ ತಗೊಂಡು ಹೋಗ್ತಾ ಇದ್ದೀನಿ. ಏನು ತಗೊಂಡ್ಲಿಲ್ಲ ಮೇಡಮ್ ಅವರೇ. ಒಟ್ನಾಗಿ 1-2 ಸ್ಕ್ಯಾನ್ ಮಾಡಿದ್ರು, ECG, ಇನ್ನೊಂದೇನೋ ಒಂದು ಸ್ಕ್ಯಾನ್ ಮಾಡಿದ್ರು. ಅದಕ್ಕೆ 8 ದಿವಸ ಆಯ್ತು. ಅಲ್ಲಿ ನಮ್ಗೆ ಅನುಕೂಲ ಇಲ್ಲ, ಇಳ್ಕೊಂಬಕು ಇರಕು. ನಾನು ನಮ್ಮ ಮಿಸ್ಸಸ್ ಅಂತ ಟೆಕ್ನಿಕ್ ಇಲ್ಲ ಅಂತ ಕಟ್ಕೊಂಡು ಜೀವನ ಮಾಡೋದು ತುಂಬಾ ಕಷ್ಟ ಆಯ್ತು. ಮನೆ ಕಡೆ ಒಂದು ಸ್ವಲ್ಪ ಚಿಲ್ಲರೆ ಅಂಗಡಿ, ಗ್ರಾಮಕ್ಕೆಲ್ಲ ಇರೋದೊಂದು ಬೀಗ ಹಾಕಿದ್ರೆ 1 ಗಂಟೆ ಬೀಗ ಹಾಕಿದ್ರೆ 10-6 ಜನ ಬಂದು ಹೋಗ್ತಾರೆ ಅಂತ ಸಂದರ್ಭ. ಮನೆ ತವ 1-2 ಮೇಕೆ ಮರಿ ಇಂಥವೆಲ್ಲ ಇರುತ್ತೆ. ನಾವಲ್ಲೇ ಒಂದು ಸ್ಕ್ಯಾನಿಂಗ್ 8 ದಿನ ಕಾಯಕ್ಕೆ ಕಷ್ಟ ಆಯ್ತು ನಮ್ಗೆ. ಅಲ್ಲೆಲ್ಲ ಇರೋಕೆ ನಮಗೆ ತುಂಬಾ ಕಷ್ಟ ಆಯ್ತು. ಅದಕ್ಕೆ ಬನಶಂಕರಿಯಲ್ಲಿ ಪೆಟಿ ಸ್ಕ್ಯಾನಿಂಗ್ ಮಾಡ್ತಾರೆ, ಅಲ್ಲೋಗಿ ಸ್ಕ್ಯಾನ್ ಮಾಡ್ಕೊ ಬಂದ್ರೆ ಇಲ್ಲಿ ಮೆಡಿಸಿನ್ ಕೊಡ್ಬೋದು ಅಂದ್ರು. ಅದರಿಂದ ಸ್ಕ್ಯಾನ್ ಮಾಡಿಸ್ಕೊಂಡು ತಕ್ಷಣ ಬಂದು ಇಲ್ಲಿ ಜಾಯಿನ್ ಆಗಿ ಮೆಡಿಸಿನ್ ತಗೊಂಡೋದಿ ಆರಾಮಾಗಿದ್ದೀನಿ. ನಾನು ನಮ್ಮ ಮಿಸ್ಸಸ್ ಇಬ್ರೆ, ಮಕ್ಕಳು 2 ಹೆಣ್ಮಕ್ಳು ಇದ್ದಾರೆ, ಬೆಂಗಳೂರಾಗಿದ್ದಾರೆ. ಅವ್ರಿಗೂ ಮಕ್ಕಳು ಎಲ್ಲ ಆಗಿದ್ದಾರೆ. ಒಬ್ಬ ಮಗ ಅವನು ಬೆಂಗಳೂರಲ್ಲಿ ಇದ್ದಾನೆ. ಬಟ್ ಅವ್ರ ಕಷ್ಟ, ಅವ್ರ ಹೆಂಡ್ರು, ಅವ್ರ ಮಕ್ಕಳು ನಮ್ಮನ್ನು ನೋಡ್ತಾರೆ, ಬಟ್ ಸದಾ ನಮ್ಮಿಂದ ಇರಕ್ಕಾಗಲ್ವಲ್ಲ, ಅವ್ರಿಗೂ ಇರ್ತೈತಲ್ಲ ಜೀವನ. ಅದಕ್ಕೆ ನಾವು ಅವ್ರಿಗೆ ಇದನ್ನ ಕೊಡಕ್ ಹೋಗಲ್ಲ. ನಮ್ಮ ಕರ್ತವ್ಯ ಇತ್ತು, ಮಾಡಿದ್ದೀವಿ. ಅವರು ಚೆನ್ನಾಗಿರ್ಲಿ, ನಾವು ಚೆನ್ನಾಗಿದ್ದೀವಿ. ನಾನು ನಮ್ಮ ಮಿಸ್ಸಸ್ ಆರಾಮಾಗಿದ್ದೀವಿ. ಇಷ್ಟು ಜಮೀನು ಮಾಡ್ಕೊಂಡಿದ್ದೀನಿ. ಒಂದು
10 ಮೂಟೆ ರಾಗಿ 10 ಚೀಲ ರಾಗಿ ಬೆಳೆದಿದ್ದೀನಿ. ಇಂಥ ಕಾಯಿಲ್ದಾಗ 10 ಚೀಲ ರಾಗಿ ಬೆಳೆದಿದ್ದೀನಿ. 1-2 ಮೂಟೆ ಕಡಲೆಕಾಯಿ ಬೆಳ್ಕೊಂಡಿದ್ದೀನಿ. ಆರಾಮಾಗಿ ಜೀವನ ಮಾಡ್ಕೊಂಡಿದ್ದೀನಿ. ಇಲ್ಲಿ 1.5 ತಿಂಗಳು 45 ದಿನ, ಇವತ್ತಿಗೆ 48 ದಿವಸ. ಪರವಾಗಿಲ್ಲ, ಆರಾಮಾಗಿದ್ದೀವಿ. ಅಂತೂ ಅವ್ರು ಹೇಳಿರೋ ಮೇನ್ ಪಥ್ಯ ನೆಟ್ಟಿಗಿರ್ಬೇಕು, ಕ್ಲಿಯರ್, ಅದು ಬೇಕಾಗಿರೋದು. ಅವ್ರು ಏನ್ ಹೇಳ್ತಾರೋ ಅದೇ ತರ್ಕಿನ ಒಂದ್ ಸ್ವಲ್ಪ ಜಾಸ್ತಿ ಇರ್ಬೇಕು. ನಾವು ಬಿಡು ಹೇಳವ್ರೆ ನಾವು ಅದೊಂದು ತಿಂದ್ರೆ ಏನು ಆಗಲ್ಲ ಎಂಬ ಭಾವನೆ ಮಾಡಬಾರ್ದು. ಪಥ್ಯ ಅವ್ರು ಏನ್ ಹೇಳ್ತಾರೋ ಇದ್ರಾಗೆ ಇರ್ಬೇಕಪ್ಪ ಅಂತ ಏನ್ ಹೇಳ್ತಾರೋ ಅದರಂತೆ ಇರ್ಬೇಕು. ನಮಗ್ ಬಂದ್ಮೇಲೆ ರಿಸರ್ಚ್ ಮಾಡುವಾಗ ಒಂದ್ ಸ್ವಲ್ಪ ಉರಿ ಬರೋದು, ಅದೊಂದ್ ಸ್ವಲ್ಪ ಕಡಿಮೆ. ತಿರ್ಗಾ ಊಟ ಸೇರ್ತಾ ಇರಲಿಲ್ಲ. ಅದು ಈಗ 3 ಟೈಮ್ ಇಟ್ಟರು ಊಟ ಮಾಡೋ ಆಸಕ್ತಿ ಈಗ ಇದೆ. ಬಟ್ ಆದ್ರೆ 2 ಟೈಮೇ ನಾನು ಊಟ ಮಾಡೋದು. 2ನೇದು ಏನಪ್ಪಾ ಅಂದ್ರೆ ಶರೀರ ಎಲ್ಲ ಒಂಥರ ಬೆಳ್ಳಗಾಗಿ ಬ್ಲಡ್ ಎಂಬುದೇ ಇಂಪ್ರೂವ್ ಇರ್ಲಿಲ್ಲ. ಒಂಥರ ಬಿಳೆ ಬಟ್ಟೆ ಸತ್ತೆ ತರ, ಕೈ ಕಾಲು ಎಲ್ಲ ಒಂಥರ ಆಗೋಗಿತ್ತು. ಈಗ ಎಲ್ಲ ಮಾಮೂಲಿ ಫಸ್ಟ್ ನಾನು ಹೆಂಗಿದ್ದೀನಿ ಅದೇ ತರ ನನ್ನ ಶರೀರ ಚೆನ್ನಾಗೈತೆ, ಪಿಕಪ್ ಆಗೈತೆ. 3 ಇಂಪ್ರೂವ್ಮೆಂಟ್ ನನಗೆ ಗೊತ್ತಾಗಿದೆ. ಥ್ಯಾಂಕ್ ಯು ಮೇಡಮ್.